ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಇವತ್ತು ಅವರಿಲ್ಲ, ಮೇಡಮ್ನವ್ರು ಇಲ್ಲ ಅಂತಕ್ಕಂಥದ್ದು ದೊಡ್ಡ ಹೊಡೆತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮೇಡಮ್ ಅವರು ನಮಗೆ ಮನೆಗೆ ಪಾಠ ಕೇಳಕ್ಕೆ ಹೋದಾಗೆಲ್ಲ ಊಟ ಹಾಕಿ ನಮಗೆ ಸಲ್ಲುತ್ತಾ ಇದ್ರು. ಅಂಥವರು ಇಲ್ಲ ಅಂತಕ್ಕಂಥದ್ದು ನನ್ನ ನೋವನ್ನು ತಂದಿರ್ತಕ್ಕಂಥದ್ದು. ಇಂದು ಹೃದಯಾಘಾತದಿಂದ ನಮ್ಮನ್ನ ಅಗಲಿದ ಕನ್ನಡದ ಹೆಸರಾಂತ ಹಿರಿಯ ಲೇಖಕಿ ಡಾಕ್ಟರ್ ಕಮಲಾ ಹಂಪಣ್ಣ ಅವರ ಕುರಿತು ಅವರನ್ನ ಹತ್ತಿರದಿಂದ ಬಲ್ಲವರಾದ ಸಾಹಿತ್ಯಿಕ ವಲಯದ ಗಣ್ಯರನೇಕರು ಕಮಲಾ ಹಂಪಣ್ಣ ಅವರ ವ್ಯಕ್ತಿತ್ವವನ್ನ ಹಾಡಿ ಹೊಗಳಿದ್ದಾರೆ. ಅವರೊಬ್ಬ ಮಾತೃ ಹೃದಯಾಗಿದ್ದವರು. ಮನೆಗೆ ಕರೆದು ಪುಸ್ತಕ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ನಮ್ಮನ್ನ ಕಳಿಸುತ್ತಿದ್ರು ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಮರಿಸಿಕೊಂಡಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದ ಬಳಿ ಇರುವ ಸಂಸ ರಂಗಮಂದಿರದಲ್ಲಿ ಡಾಕ್ಟರ್ ಕಮಲಾ ಹಂಪಣ್ಣ ಅವರಿಗೆ ಅಂತಿಮ ನಮನ ಸಲ್ಲಿಸಿದ ಕಮಲಾ ಹಂಪಣ್ಣ ಅವರ ಶಿಷ್ಯ ಬಳಗ ಅವರೊಂದಿಗಿನ ಒಡನಾಟದ ಸವಿ ನೆನಪುಗಳನ್ನ ಪಬ್ಲಿಕ್ ನೆಕ್ಸ್ಟ್ ಜೊತೆಗೆ ಮೆಲುಕು ಹಾಕಿದ್ರು. ನಮಸ್ಕಾರ. ಡಾಕ್ಟರ್ AR ಗೋವಿಂದ ಸ್ವಾಮಿ, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷ. ನಾನು ಇವತ್ತು ಈ ಸ್ಥಾನದಲ್ಲಿ ಬಂದಿದ್ದೀನಂದರೆ ನನಗೆ ಹಂಪ ನಾಗರಾಜೆ ಅವರು ಮತ್ತು ಕಮಲಾ ಹಂಪನ ಅಂಥ ಗುರುಗಳು ಕಾರಣ ಅಂತ ಹೇಳ್ಬೋದು. ಆಮೇಲೆ ಈ ಹೋರಾಟದ ಮನೋಭಾವ ಕೂಡ ಅವರಿಂದನೇ ಬಂದಿದ್ದು. ಇತ್ತೀಚೆಗೆ ನಮ್ಮ ಬಂಜಾರ ನಿಗಮ ಭಾಷೆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ವಿ. ಆ ಟೈಮಲ್ಲಿ ನಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸೋದು ಹೇಗೆ, ಇದಕ್ಕೊಂದು ರೂಪುರೇಷೆ ಕೊಡೋದು ಹೇಗೆ ಅಂದಾಗ ಹಂಪ ನಾಗರಾಜೆ ಅವರನ್ನು ನಾನು ನಮ್ಮ ನಿಗಮಕ್ಕೆ ಕರ್ಕೊಂಡ್ಬಂದಾಗ ಒಂದು ರೂಪುರೇಷೆಯನ್ನು ಕೊಟ್ಟು ಅದು ಭಾಷೆ ನಮ್ಮದು ಡೆವಲಪ್ಮೆಂಟ್ಗೆ ಮತ್ತು 8 ಶೆಡ್ಯೂಲ್ಗೆ ಹೋಗೋದಕ್ಕೆ ಕಾರಣರಾದರು. ಆ ಸಂದರ್ಭದಲ್ಲಿ ಕಮಲಾ ಹಂಪನ ಅವರು ಮನೆಗೆ ನಾವೆಲ್ಲ ಹೋಗ್ತಿದ್ದಾಗ ಅವರ ಆತಿಥ್ಯ, ಇದಕ್ಕಿಂತ ಬಹಳ ಮುಖ್ಯವಾಗಿ ನಾನು ವಿದ್ಯಾರ್ಥಿಯಾಗಿದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. BA ನಾಟಕ ಓದಬೇಕು ಅಂದಾಗ ನಮಗೆ ಕನ್ನಡ ಲ್ಯಾಂಗ್ವೇಜ್ ಪಾಠ ಮಾಡೋಕ್ಕೆ ಅವರೇ ಯೂನಿವರ್ಸಿಟಿ ಕನ್ನಡ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಿತ್ತು. ಅಲ್ಲೂ ಕೂಡ ಹಂಪ ನಾಗರಾಜ್ ಅವರು ಇರ್ತಾಯಿದ್ರು. ಮತ್ತು ಮೇಡಮ್ ಅವರು ನಮಗೆ ಮನೆಗೆ ಪಾಠ ಕೇಳಕ್ಕೆ ಹೋದಾಗೆಲ್ಲ ಊಟ ಹಾಕಿ ನಮಗೆ ಸಲ್ಲುತ್ತಾ ಇದ್ರು. ನಿಜಾರ್ಥದೊಳಗಡೆ ನನಗೆ ಇವತ್ತು ಅತ್ಯಂತ ನೋವಿನ ದಿನ. ಮನುಷ್ಯ ಹುಟ್ಟಿದ ನಂತರದಲ್ಲಿ ಒಂದಲ್ಲ ಒಂದು ದಿವಸ ಹೋಗಬೇಕು ಅಂತಕ್ಕಂಥ ಸತ್ಯವಾದ್ರೂ ಕೂಡ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಇವತ್ತು ಅವರಿಲ್ಲ, ಮೇಡಮ್ನವ್ರು ಇಲ್ಲ ಅಂತಕ್ಕಂಥದ್ದು ದೊಡ್ಡ ಹೊಡೆತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಷ್ಟೇ ಅಲ್ಲ, ನನಗೆ ಬಹಳ ಮುಖ್ಯವಾದಂಥದ್ದು ಇಡೀ ವಿದ್ಯಾರ್ಥಿ ಸಮುದಾಯದಲ್ಲಿ ಒಂದು ಆಪ್ತವಾದಂಥ ಭಾವನೆಯನ್ನು ಉಂಟು ಮಾಡ್ತಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಚಾರಗಳನ್ನು ಅವರ ಅಂತರಂಗದಲ್ಲಿ ತುಂಬ್ತಾ ಇದ್ದಿದ್ದು. ಹೊಸ ದಿಕ್ಕಿನ ಕಡೆಗೆ ಅವರು ಮುಖವನ್ನು ಮಾಡ್ತಾ ಇದ್ದಂಥದ್ದು, ಎಲ್ಲರೂ ತಬ್ಬಿಕೊಂಡು ಹೋಗ್ತಕ್ಕಂಥ ವಿಶಿಷ್ಟ ಗುಣ. ಇಂಥ ಒಂದು ವ್ಯಕ್ತಿತ್ವವನ್ನು ಅಪರೂಪ ಕಾಣ್ತಕ್ಕಂಥದ್ದು. ಅಂಥವರು ಇಲ್ಲ ಅಂತಕ್ಕಂಥದ್ದು ನನಗೆ ನೋವನ್ನು ತಂದಿರ್ತಕ್ಕಂಥದ್ದು. ಹಂಪನ ಅವ್ರ ಮತ್ತು ಅವರ ಸಂಬಂಧಗಳ ಬಗ್ಗೆ ಎಷ್ಟು ಚೆನ್ನಾಗಿ ಒಂದು ಮಾಡೆಲ್ ನಮಗೆ ಅಂತ ಅಂದ್ಕೊಂಡು ನಮ್ಮಂಥವ್ರಿಗೆ ನಿಜದ ಅರ್ಥದಲ್ಲಿ ಒಂದು ಮಾದರಿ ಅವರು. ಕಮಲಾ ಹಂಪನ ಅಂದರೆ ನನಗೆ ಇಡೀ ಜಗತ್ತು ಸಾಂಸ್ಕೃತಿಕ ಲೋಕದ ಅಥವಾ ಸಾಹಿತ್ಯಿಕ ಲೋಕದ ಸಾರಸ್ವತ ಲೋಕದ ದೊಡ್ಡ ದೈತ್ಯ ಪ್ರತಿಭೆಯಾಗಿ ಗುರುತಿಸುತ್ತೆ. ಅದರ ಆಚೆಗೆ ನಾನು ಅವರನ್ನೊಬ್ಬ ಒಳ್ಳೆಯ ಅಧ್ಯಾಪಕಿಯಾಗಿ ನೋಡೋದಕ್ಕೆ ಭಾಳ ಇಷ್ಟಪಡ್ತೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು, ಇಲ್ಲಿನ ಪ್ರಾಂಶುಪಾಲೆ ಕೇವಲ ಬೆರಳೆಣಿಕೆಯಷ್ಟಿದ್ದಂಥ ವಿದ್ಯಾರ್ಥಿಗಳ ಒಂದು ಕಾಲೇಜನ್ನು ತುಂಬ ಅತ್ಯುನ್ನತ ಮಟ್ಟದಲ್ಲಿ ಎತ್ತರಕ್ಕೆ ಹೋಗುವಷ್ಟು ಕನಸನ್ನು ಕಂಡಂಥ ಕನಸುಗಾರ್ತಿ ಆಕೆ. ಇವತ್ತು ಆ ಕಾಲೇಜಿನಲ್ಲಿ 5,500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ, ಓದ್ತಿದ್ದಾರೆ, ಬರೀತಿದ್ದಾರೆ. ಅದಕ್ಕೆ ಅಲ್ಲಿ ಕಾಲೇಜ್ ಆಗಬೇಕು ಅಂತ ಕನಸು ಕಂಡು ಒಂದು ರೀತಿಯ ಹೋರಾಟವನ್ನೇ ಮಾಡಿ ಅಲ್ಲಿ ಕಾಲೇಜನ್ನು ಸ್ಥಾಪನೆ ಮಾಡಿ ಪ್ರಾಂಶುಪಾಲಿಯಾಗಿ ದುಡಿದು ಕೆಲಸ ಮಾಡಿದಂಥವ್ರು. ಇವತ್ತು ಬೆಳಗ್ಗೆ ಸುದ್ದಿ ನೋಡ್ತಾ ಇದ್ದಂಗೆ ತುಂಬ ಆಘಾತ ಆಯಿತು. ನಾನು ಅವ್ರ ಜೊತೆ ಹೆಚ್ಚು ನಮ್ಮ ಕಮಲಾ ಹಂಪಣ್ಣ ಮೇಡಮ್ ಬಗ್ಗೆ ಕೇಳಿದ್ದೆ, ಓದಿದ್ದೆ, ಸುಮಾರು ಅವರ ಪುಸ್ತಕಗಳನ್ನ ಓದಿದ್ದೇನೆ. ನಮ್ಮ ಕರ್ಮ ಸಂಯುಕ್ತ ಕರ್ನಾಟಕಕ್ಕೆ ಹಲವಾರು ಲೇಖನಗಳನ್ನ ಕೂಡ ಕೊಟ್ಟಿದ್ದಾರೆ. ಅವರ ಅಗಲಿಕೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು, ಸದ್ಗತಿಯನ್ನು ಕೋರ್ತೇನೆ.